सेवालाल महाराज के सेवालाल महाराज के बेके बेको बेके बेको बेके बेको ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ भारत माता के सेवालाल महाराज के बेके बेको बेके बेको बेके बेको ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ವಿಜಯಪುರ ನಗರ ಪ್ರದೇಶದಲ್ಲಿ ಬರುವಂಥ ವಾರ್ಡ್ ನಂಬರ್ 4ರ ಸೇವಾಲಾಲ್ ನಗರ ತಾಂಡಕ್ಕೆ ಈಗಾಗಲೇ ನಾವು ದಿನಾಂಕ 25/8/2025 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಚುನಾಯಿತ ಪ್ರತಿನಿಧಿಗಳು, ನಗರ ಶಾಸಕರು, ಸಂಬಂಧಪಟ್ಟ ಇಲಾಖೆಗೂ ಕೂಡ ಸಲ್ಲಿಸಿದ್ದೇವೆ. ಆದರೂ ಕೂಡ ಇಲ್ಲಿವರೆಗೆ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಸೇವಾಲಾಲ್ ನಗರ ತಾಂಡಕ್ಕೆ ಯಾವುದೇ ರಸ್ತೆಯ ಬಗ್ಗೆ ನಿರ್ಣಯ ಮತ್ತು ಯಾವುದೇ ಇದಂಥ ಕ್ರಮ ತಗೊಂಡಿರುವುದಿಲ್ಲ. ಹಾಗಾಗಿ ನಾವು ಇದು 2ನೇ ಸಲ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂಥೇಳಿ ಸೇವಾಲಾಲ್ ನಗರ ತಾಂಡದ ಎಲ್ಲ ನಿವಾಸಿಗಳು ಬಂದು ಇವತ್ತಿನ ದಿವಸ ಮತ್ತೆ 2ನೇ ಮನವಿ ಕೊಡ್ತಾ ಇದ್ದೀವಿ. ಬಹುಶಃ ಎಲ್ಲ ಇವತ್ತಿನ ದಿವಸ ಆಫೀಸ್ಗಳಿಗೆ ನಾವು ಹೇಳಿದರೂ ಕೂಡ, ಜನಪ್ರತಿನಿಧಿಗೆ ಹೇಳಿದರೂ ಕೂಡ ಈ ಸಾಮಾನ್ಯರ ಏನು ಕಷ್ಟ ಇದೆ ಯಾರೂ ಸ್ಪಂದನೆ ಮಾಡುತ್ತಿಲ್ಲ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಬಡ ಜನರಿಗೆ, ವಿಶೇಷವಾಗಿ ಅದು SC ಕಾಲನಿ, ಆ SC ಕಾಲನಿಗೆ ಸುಮಾರು 300-400 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಸಾಕಷ್ಟು ಅಂಗವಿಕಲರಿದ್ದಾರೆ. ಅಲ್ಲಿ ಆ ಅಂಗವಿಕಲರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಸಲ ನಾವು ಮನವಿ ಕೊಟ್ಟರೂ ಕೂಡ ಅದನ್ನು ಸ್ಪಂದನೆ ಮಾಡದೆ ತಾರತಮ್ಯ ಮಾಡೋದರಿಂದ ನಮಗೇನು ಈ ಡೌಟ್ ಆಗ್ತಾಯಿದೆಯಪ್ಪ ಅಂದರೆ, ಇಲ್ಲಿ ಅಂಥ ನಮ್ಮ SC ಕಾಲನಿಗಳಿಗೆ ಇವತ್ತಿನ ದಿವಸ ನಮಗೆ ಅನ್ಯಾಯ ಮಾಡುತ್ತಿರುವಂಥ ಇವತ್ತಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ತಾವು ಬಹುಶಃ ತಪ್ಪು ಕಲ್ಪನೆಯಲ್ಲಿ ಕೂತಿದ್ದೀರಾ. ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಬರುವಂಥ ದಿನಗಳಿಗೆ ಏನಾದರೂ ನಮ್ಮ ಮನವಿಗೆ ಸಲ್ಲಿಸ್ತಾ ಇದ್ದರೆ ನಾವು ರಸ್ತೆ ಬಂದ್ ಚಳುವಳಿ ಹೂಡ್ತೀವಿ. 100ಕ್ಕೆ 100 ಇದು ಸತ್ಯ. ಬಹುಶಃ ಇದು 2ನೇ ಸಲ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಆಮೇಲೆ ನಮ್ಮ ಎಲ್ಲ ಇಲಾಖೆಗಳು, ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಭರವಸೆ ಇದೆ, ವಿಶ್ವಾಸ ಇದೆ. ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದರು. ಆದರೂ ಕೂಡ ಬಹುಶಃ ನಾವು ಒಂದು ಸಲ ಹೇಳಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಪುನರ್ ಹೇಳೋದ್ರಿಂದ ಅವ್ರ ಗಮನಕ್ಕೆ ಬರುತ್ತೆ. ಬಹುಶಃ ಮಾಡಿರ್ತಾರೋ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಇರಲ್ಲ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗೆ ಆಧಾರಪೂರ್ವಕವಾಗಿ ನಾವು ಮನವಿ ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನಗಳಲ್ಲಿ ನಾವೀಗ ಅಪರ ಜಿಲ್ಲಾಧಿಕಾರಿಗಳು ಅಬ್ದುರಾಮ್ ಸಾಹೇಬ್ರಿಗೆ ಭೇಟಿಯಾಗಿದ್ದೀವಿ. ಜಿಲ್ಲಾಧಿಕಾರಿಗಳು ಇಲ್ಲ, ಲಭ್ಯ ಇಲ್ಲ. ಹಾಗಾಗಿ ಅಬ್ದುರಾಮ್ ಸಾಹೇಬರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೆ ತಕ್ಷಣ ಅದನ್ನು ನಾವು ಸೂಚನೆಯನ್ನು ಕೊಟ್ಟು ಆ ಕ್ರಮ ಕೈಗೊಂಡು ಆ ಸಮಸ್ಯೆ ಪರಿಹಾರ ಮಾಡ್ತೀವಿ ಅನ್ನೋದು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಬಹುಶಃ ನಮಗೂ ವಿಶ್ವಾಸ ಇದೆ. ಅಕಸ್ಮಾತಾಗಿ ಏನಾದರೂ ಮಾಡದೇ ಇದ್ದರೆ ನಾವು ಬೃಹತ್ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಚಳವಳಿಯನ್ನು ಮಾಡ್ತೇವೆ. ರಾಜು ಖಂಡಸಾರಿ, ಸಾಮಾಜಿಕ ಕಳಕಳಿ ಬಂಜಾರ ಸಮಾಜದ ಒಂದು ನಾಯಕರು. पूरा साइबर मतक्षेत्र 2 एकर 2 गुंठे हमारे साहेब 16 एकर पूरा टोटली तुम्हारा मतक्षेत्र ವಿಷಯ ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವ ಸೋಲಾಪುರ ರೋಡ್ ಬೈಪಾಸ್ ಹತ್ತಿರ ಸೇವಾಲಾಲ್ ನಗರ ತಾಂಡಗೆ ಮುಖ್ಯ ರಸ್ತೆಯಿಂದ ಸೇವಾಲಾಲ್ ನಗರಕ್ಕೆ ಹೋಗಿ ಬರಲು ರಸ್ತೆ ಒದಗಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರು ವಿನಂತಿ ಪೂರ್ವಕ ಬರೆದುಕೊಳ್ಳುವ ವಿನಂತಿ ಅರ್ಜಿ ಏನೆಂದರೆ, ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವ ಸೋಲಾಪುರ ರೋಡ್ ಬೈಪಾಸ್ ಹತ್ತಿರ ಸೇವಾಲಾಲ್ ನಗರ ತಾಂಡಗೆ ಮುಖ್ಯ ರಸ್ತೆಯಿಂದ ಸೇವಾಲಾಲ್ ನಗರಕ್ಕೆ ಹೋಗಿ ಬರಲು ರಸ್ತೆ ಇರುವುದಿಲ್ಲ. ನಮಗೆ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗಿರುತ್ತದೆ. ನಮ್ಮ ತಾಂಡಾಗೆ ಹೊಂದಿಕೊಂಡು ಬುದ್ದನಾಳ ಗ್ರಾಮದ ಜಮೀನು ಸರ್ವೆ ನಂಬರ್ 104-1234 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು, ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ. ಸದ್ಯಕ್ಕೆ ಸದರಿ ರಸ್ತೆ ಬಂದ್ ಮಾಡಿರುತ್ತಾರೆ.
ನಕ್ಷೆ ಪ್ರಕಾರ ರಸ್ತೆಯನ್ನು ಒದಗಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ಸರ್ವರಿಗೂ ಹೋಗಿ ಬರಲು ರಸ್ತೆಯ ಅನುಕೂಲ ಮಾಡಿಕೊಡಬೇಕೆಂದು ಕಳಕಳಿಯ ವಿನಂತಿ ಅರ್ಜಿ. ಸದರಿ ತಾಂಡಾದ ರಸ್ತೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸಲ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಹಾಗೂ ಈಗಾಗಲೇ ತಮಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ 25/8/2025 ಕೂಡ ಮನವಿ ಸಲ್ಲಿಸಿದ್ದು ಇರುತ್ತದೆ. ಈಗ ಎರಡನೇ ಮನವಿ ಸಲ್ಲಿಸುತ್ತಿದ್ದು ತಾವುಗಳು ದಯಾಳಿಗಳಾದ ತಾವುಗಳು ಈ ಸಮಸ್ಯೆಯನ್ನು ಪರಿಶೀಲಿಸಿ ಆ ತಾಂಡಾದ ಸರ್ವ ನಿವಾಸಿಗಳಿಗೆ ಈ ತೊಂದರೆಯಿಂದ ಹೊರತಂದು ತಕ್ಷಣ ಈ ಸಂಬಂಧಪಟ್ಟ ಇಲಾಖೆದವರಿಗೆ ಸೂಚಿಸಿ ಈ ಕ್ರಮವನ್ನು ತೆಗೆದುಕೊಂಡು ಎಲ್ಲ ಬಡ ಜನರಿಗೆ, ಅಂಗವಿಕಲರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಿರೆಂದು ತಮಗೂ ಕೂಡ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಂಡಿದೆ. ಸಾಹೇಬರಿಗೆ ಹೇಳುವುದೇನೆಂದರೆ, ಬಹುಶಃ ನಗರಸಭೆ ಆಯುಕ್ತರಿದ್ದಾಗ ಸಾಹೇಬರ ಬಗ್ಗೆ ನಾವು ಸಾಕಷ್ಟು ಸಲ ಇದನ್ನು ಗಮನದಲ್ಲಿ ಕಾರ್ಯಗಳನ್ನು ನೋಡಿದ್ದೀವಿ. ಸಾಕಷ್ಟು ಕಷ್ಟಗಳಿಗೆ ಸ್ಪಂದನೆ ಮಾಡಿ ಆಯುಕ್ತರಿದ್ದಾಗ ನಾವು ನೋಡಿದ್ದೀವಿ. ತಾವು ಈಗ ನಮ್ಮ ಈ ಜಿಲ್ಲೆಗೆ ಅಪಾರ ಜಿಲ್ಲಾಧಿಕಾರಿ ಇರೋದ್ರಿಂದ ನಮಗೊಂದು ಆಶೆ ಹುಟ್ಟಿದೆ. ಏನಪ್ಪಾ ಅಂದ್ರೆ, ಸಾಹೇಬರು ಸಾಕಷ್ಟು ಈ ನಗರ ಪ್ರದೇಶದಲ್ಲಿ ಬರುವಂತ ಎಲ್ಲ ವಾರ್ಡ್ಗಳಿಗೆ ಸಾಕಷ್ಟು ತಾವು ಆ ಗಮನದಲ್ಲಿ ಇದ್ದುಕೊಂಡು ಈಗ ಬಹುಶಃ ತಮ್ಮ ಕೈಲಿ ತಮ್ಮ ಅಮೃತ ಹಸ್ತದಿಂದ ಈ ಸಮಸ್ಯೆ ಬಗೆಹರಿಸ್ತೀರಿ ಅಂತ ಹೇಳಿ ನಮ್ದೊಂದು ನಂಬಿಕೆ ಇದೆ. ಸಾಹೇಬ್ರೆ, ದಯಮಾಡಿ ಈ ಸಮಸ್ಯೆ ಬಗೆಹರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ.